ಮುಡಾ ಕೇಸ್ ಕುರಿತಂತೆ ಲೋಕಾಯುಕ್ತ ಈಗಾಗಲೇ ಬಿ ರಿಪೋರ್ಟ್ ಸಲ್ಲಿಕೆ ಮಾಡಿತ್ತು. ಈ ಬಿ ರಿಪೋರ್ಟ್ ಅನ್ನು ಪ್ರಶ್ನೆ ಮಾಡಿ ಅರ್ಜಿ ಸಲ್ಲಿಕೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಅರ್ಜಿ ವಿಚಾರಣೆ. ಈವರೆಗೆ ನಡೆದಿರುವಂತಹ ತನಿಖೆಯ ವರದಿ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಬಿ ರಿಪೋರ್ಟ್ ಅನ್ನ ಪ್ರಶ್ನೆ ಮಾಡಿ ಅರ್ಜಿಯನ್ನು ಸಲ್ಲಿಕೆ ಮಾಡಲಾಗಿತ್ತು. ತನಿಖೆಯ ವರದಿ ಕೋರ್ಟ್ಗೆ ಸಲ್ಲಿಕೆ ಆಗಿದೆ. ಕೋರ್ಟ್ಗೆ ವರದಿಯನ್ನು ಸಲ್ಲಿಸಿರುವುದು ಎಸ್ಪಿಪಿ ವೆಂಕಟೇಶ್ ಅರಬಟ್ಯ. ಬಿ ರಿಪೋರ್ಟ್ ಮೇಲೆ ಆದೇಶ ಮಾಡುವಂತೆ ಸ್ನೇಹಮಯಿ ಕೃಷ್ಣ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಅಂತಿಮ ವರದಿ ಬರದೇನೆ ಹೇಗೆ ಆದೇಶ ಮಾಡಲಿ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ವಿಚಾರಣೆಯ ಸಂದರ್ಭದಲ್ಲಿ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಪ್ರಶ್ನೆ ಮಾಡಿದರು. ಬಿ ರಿಪೋರ್ಟ್ ಸಂಬಂಧಿಸಿದಂತೆ ಹೆಚ್ಚುವರಿ ವಾದವಿದ್ದರೆ ಅದನ್ನ ಸಲ್ಲಿಕೆ ಮಾಡಿ ಇಡಿ ದೂರುದಾರರಿಗೆ ಲೋಕಾಯುಕ್ತಕ್ಕೆ ಸೂಚಿಸಿ ಅದನ್ನು ಮುಂದೂಡಿಕೆ ಮಾಡಲಾಗಿದೆ. ಮತ್ತು ಡಿಸೆಂಬರ್ 23ಕ್ಕೆ ಆದೇಶವನ್ನ ಕೋರ್ಟ್ ಮುಂದೂಡಿಕೆ ಮಾಡಿರುವುದು. ಕೋರ್ಟ್ನ ದಾರಿ ತಪ್ಪಿಸುವ ಕೆಲಸ ಮಾಡಲಾಗ್ತಾ ಇದೆ, ತನಿಖೆ ಮಾಡ್ತಿಲ್ಲ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ಭ್ರಷ್ಟಾಚಾರಿಗಳ ವಿರುದ್ಧ ಕ್ರಮ ತಗೊಳ್ಳೋದಕ್ಕೆ ಅಂತೇಳಿ ನೇಮಕ ಆಗಿರತಕ್ಕಂಥ ಅದರ ಸ್ಥಾಪನೆ ಆಗಿರತಕ್ಕಂಥ ಲೋಕಾಯುಕ್ತ ಸಂಸ್ಥೆಯ ಕೆಲವು ಅಧಿಕಾರಿಗಳು ಭ್ರಷ್ಟಾಚಾರಕ್ಕೆ ಪರೋಕ್ಷವಾಗಿ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅನ್ನೋದು ರಾಜ್ಯ ಜನಕ್ಕೆ ಗೊತ್ತಿರೋಂಥದ್ದು. ಈ ಪ್ರಕರಣದಲ್ಲೂ ಕೂಡ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ನೋಡಿ, ಅವರೇ ಹೇಳ್ತಾರೆ ನನ್ನ ದೂರ ಸಂಬಂಧಪಟ್ಟಾಗ ಇನ್ನೂ ಸಾಕಷ್ಟು ಸಮಗ್ರ ತನಿಖೆ ಮಾಡ್ತಿದ್ದು ಹೇಳ್ತಾ ಬರ್ತಾರೆ. ಹಾಗಾದ್ರೆ ತನಿಖೆ ಬಾಕಿ ಇರಬೇಕಾದ್ರೆ ಈ 4 ಜನ ಆರೋಪಿಗಳ ವಿರುದ್ಧ ತುರ್ತಾಗಿ ಬಿ ಅಂತಿಮ ವರದಿ ಸಲ್ಲಿಸುವಂತ ಅವಶ್ಯಕತೆ ಏನಿತ್ತು? ಒಂದು ಮಾನ್ಯ ನ್ಯಾಯಾಲಯ ಕೂಡ ಆದೇಶ ಮಾಡಿರಲಿಲ್ಲ, ಅಥವಾ ನಾನು ಕೂಡ ಮನವಿ ಮಾಡ್ಕೊಂಡಿರಲ್ಲ. ಹಾಗಾಗಿ ತನಿಖಾಧಿಕಾರಿ ಆರೋಪಿಗಳನ್ನ ರಕ್ಷಣೆ ಮಾಡುವಂತಹ ದುರ್ದೇಶದಿಂದ ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಕೂಡ ನಾನು ಇವತ್ತು ಮಾನ್ಯ ನ್ಯಾಯಾಲಯ ಗಮನಕ್ಕೆ ತಂದಿದ್ದೀನಿ. ಸೊ ರಾಜ್ಯ ಜನತೆಯನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇವರ ತನಿಖೆ ಪ್ರಾರಂಭದಲ್ಲಿ ಕೂಡ ಮಾನ್ಯ ನ್ಯಾಯಾಲಯದಲ್ಲಿ ಸ್ಪಷ್ಟವಾಗಿ ಹೇಳಿದ್ದೀನಿ, ಏನು ಲೋಕಾಯುಕ್ತ ಸಂಸ್ಥೆಯಲ್ಲಿ ಇದರ ತನಿಖಾಧಿಕಾರಿ ಅಂತೇಳಿ ಅವರಿಗೆ ಕಾನೂನಿನ ಅರಿವೇ ಇಲ್ಲ. ಅಲ್ಲಿ ಗಮನಿಸಬೇಕಾದಂತಂದ್ರೆ ಒಂದೇ ಒಂದು ಪ್ರಕರಣದಲ್ಲಿ ಕೆಲವು ಆರೋಪಗಳ ವಿರುದ್ಧ ಬಿ ಅಂತಿಮ ವರದಿ ಸಲ್ಲಿಸೋದು, ಕೆಲವು ಆರೋಪಗಳ ವಿರುದ್ಧ ದೋಷಾರೋಪಣೆ ಸಲ್ಲಿಸೋಕೆ ಸಾಧ್ಯನೇ ಇಲ್ಲ. ಅಂತಹ ಒಂದು ಕೆಲಸವನ್ನ ಈ ಅಧಿಕಾರಿ ಮಾಡ್ತಾ ಇದ್ದಾರೆ. ಸೊ ನಾನು ಕೂಡ ಕುತೂಹಲವನ್ನು ಕಾಯ್ತಾ ಇದ್ದೀನಿ. ಖಂಡಿತವಾಗ್ಲೂ ನಾನು ಇವತ್ತು ನಿಮ್ಮೆಲ್ಲರ ಮುಂದೆ ಬಹಿರಂಗ ಘೋಷಣೆ ಮಾಡ್ತಾ ಇದ್ದೀನಿ, ಈ ಪ್ರಕರಣದಲ್ಲಿ ಏನು ತನಿಖಾಧಿಕಾರಿ ಇದ್ದಾರೆ ಅವರಿಗೆ ಶಿಕ್ಷೆ ಅಂತ ಕೊಡಿಸೋದು ಖಚಿತ. ಏನು ಭ್ರಷ್ಟಾಚಾರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹದೇಶ್ ಸಂಪರ್ಕದಲ್ಲಿದ್ದಾರೆ. ಮಹದೇಶ, ಲೋಕಾಯುಕ್ತ ಅಧಿಕಾರಿಗಳ ಮೇಲೆ ಮತ್ತೆ ಅನುಮಾನವನ್ನು ವ್ಯಕ್ತಪಡಿಸಿರುವಂತದ್ದು ಸ್ನೇಹಮಯಿ ಕೃಷ್ಣ ಅವರು ಇವತ್ತು ತನಿಖೆಯ ವರದಿ ಸಲ್ಲಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಮತ್ತೊಂದು ಕಡೆ ಡಿಸೆಂಬರ್ 23ಕ್ಕೆ ಏನಾಗಬಹುದು, ಚಾನ್ಸಸ್ ಏನಿದೆ ಅಂತ ಅನ್ಸುತ್ತೆ? ಅರುಣ್ ಈಗಾಗಲೇ ಇದೊಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನಲ್ಲೂ ಕೂಡ 23ನೇ ತಾರೀಕು ವಿಚಾರಣೆಯನ್ನ ಮುಂದೂಡುವಂತ ಕೆಲಸವನ್ನು ಮಾಡಲಾಗಿದೆ. ಆದ್ರೆ ಮುಂದೂಡೋಕೆ ಮುನ್ನ ಸ್ನೇಹಮಯಿ ಕೃಷ್ಣ ಅವರು ತಮ್ಮ ಅರ್ಜಿಗೆ ಸಂಬಂಧಪಟ್ಟಂತೆ ಅಂದ್ರೆ ಬಿ ರಿಪೋರ್ಟ್ ಪ್ರಶ್ನೆ ಮಾಡಿ ಏನು ಅರ್ಜಿ ಹಾಕಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಆದೇಶ ಕೊಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ರು. ಆದ್ರೆ ಈ ಕಡೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಈ ಒಂದು ಅರ್ಜಿಗೆ ಒಂದು ತನಿಖಾ ಪ್ರಗತಿ ವರದಿಯನ್ನ ಸಲ್ಲಿಸ್ತೇವೆ, ಇದರಲ್ಲಿ ಒಂದಷ್ಟು ತನಿಖಾ ವರದಿ ಬಾಕಿ ಇತ್ತು ಅಂತೇಳಿ ಲೋಕಾಯುಕ್ತ ಅಧಿಕಾರಿಗಳು ಕೂಡ ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಸೋದಕ್ಕೆ ಮುಂದಾಗಿದ್ರು. ಆ ಒಂದು ಸಂದರ್ಭದಲ್ಲಿ ಇವರು ಕೂಡ ಅಂದ್ರೆ ಸ್ನೇಹಮಯಿ ಕೃಷ್ಣ ಅವರು ಕೂಡ ಅದನ್ನ ಆಕ್ಷೇಪಣೆ ಮಾಡಿ ಇಲ್ಲಿ ಈ ಒಂದು ಆದೇಶ ನೀಡ್ತಾರೆ ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದೇಶವನ್ನ ಮುಂದೂಡಬೇಕು ಅಂತೇಳಿ ಅಧಿಕಾರಿಗಳು ಈ ರೀತಿ ಮಾಡ್ತಿದ್ದಾರೆ ಅಂತೇಳಿ ಆರೋಪ ಮಾಡಿದ್ರು. ಆದ್ರೆ ಒಂದು ತನಿಖಾ ವರದಿ ಬಗ್ಗೆ ಕೂಡ ಕೋರ್ಟ್ ಕೂಡ ಪ್ರಶ್ನೆ ಮಾಡಿತ್ತು. 23ನೇ ತಾರೀಕೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡುವಂತೆ ಸೂಚನೆ ನೀಡಲಾಗಿದೆ. ಅವತ್ತು ನೀಡುವಂತ ವರದಿಯನ್ನ ಆಧರಿಸಿ ಕೋರ್ಟ್ ಆದೇಶವನ್ನ ನೀಡುತ್ತೆ ಅಂತ ಹೇಳಲಾಗಿದೆ. ಆ ಒಂದು ತನಿಖಾ ವರದಿಯಲ್ಲಿ ಏನಿದೆ ಅನ್ನೋದನ್ನ ನೋಡಿ ಕೋರ್ಟ್ ಆದೇಶವನ್ನ ನೀಡಲಾಗುತ್ತೆ, ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅರುಣ್, ಥ್ಯಾಂಕ್ ಯು ಮಹದೇಶ್ ಡೀಟೇಲ್ಸ್ಗೆ. ವಿಧಾನಸಭೆಯಲ್ಲಿ ಕೊನೆಗೂ ದ್ವೇಷ ಭಾಷಣ ಬಿಲ್ ಅಂಗೀಕಾರ ಆಯಿತು. ಬಿಜೆಪಿ ಗದ್ದಲದ ನಡುವೆಯೂ ಕೂಡ ವಿಧೇಯಕ ಅಂಗೀಕಾರ ಆಗಿದೆ. ದ್ವೇಷ ಭಾಷಣ ಬಿಲ್ ಅಂಗೀಕಾರ ವಿಧಾನಸಭೆಯಲ್ಲಿ. ಮೊನ್ನೆಯಿಂದಲೂ ಕೂಡ ಇದಕ್ಕೆ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗ್ತಾ ಇತ್ತು ಬಿಜೆಪಿಯಿಂದ. ಇವತ್ತು ಕೂಡ ಹೋರಾಟ, ಪ್ರತಿಭಟನೆ ಎಲ್ಲವೂ ಆಯಿತು. ಇದರ ಮಧ್ಯದಲ್ಲಿ ಅಂಗೀಕಾರ ಆಗಿದೆ ವಿಧೇಯಕದ ಪ್ರತಿಯನ್ನ ಹರಿದು ಎಸೆದ್ರು ವಿಪಕ್ಷ ನಾಯಕ ಆರ್ ಅಶೋಕ್. ವಿಧೇಯಕದ ಬಗ್ಗೆ ಮತ್ತೆ ಚರ್ಚಿಸಬೇಕೋ ಬೇಡವೋ ಅನ್ನುವಂತಹ ಗೊಂದಲ. ಈ ಗೊಂದಲದ ಹಿನ್ನೆಲೆಯಲ್ಲಿ ಸ್ಪೀಕರ್ ಕೊಠಡಿಯಲ್ಲಿ ಸಂಧಾನ ಸಭೆ ಕೂಡ ನಡೆಸಲಾಗಿದೆ. ದ್ವೇಷ ಭಾಷಣ ಬಿಲ್ ಚರ್ಚೆಗೆ ಸರ್ಕಾರ ನಿರಾಕರಣೆ ಮಾಡಿರುವುದು. ಸ್ಪೀಕರ್ ಖಾದರ್ ನೇತೃತ್ವದಲ್ಲಿ ಸಭೆ ಬಳಿಕ ಬಿಜೆಪಿ ಪ್ರತ್ಯೇಕ ಸಭೆ ಮಾಡೋಕ್ಕೂ ಕೂಡ ಮುಂದಾಗ್ತಾರೆ. ಆರ್ ಅಶೋಕ್ ಕೊಠಡಿಯಲ್ಲಿ ಮಹತ್ವದ ಸಮಾಲೋಚನೆ. ಸದನದಲ್ಲಿ ತಮ್ಮ ಮುಂದಿನ ನಡೆಯ ಬಗ್ಗೆ ಮಾತುಕತೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಈ ಒಂದು ದ್ವೇಷ ಭಾಷಣದ ಬಿಲ್
ಅದನ್ನ ಅಂಗೀಕಾರ ಮಾಡಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದಿನ ನಡೆ ಏನಾಗಿರಬೇಕು ಅಂತ ಚರ್ಚೆ ಮಾಡಲಾಗ್ತಾ ಇದೆ. ಪ್ರಸ್ತಾವವು ಅಂಗೀಕರಿಸುವುದೇ ಪ್ರಸ್ತಾವವು ಅಂಗೀಕರಿಸುವುದೇ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಾರ್ತಿಕ್, ದ್ವೇಷ ಭಾಷಣ ಬಿಲ್ ಮಸೂದೆ ಮಂಡನೆ ಆಗಿರುವಂತದ್ದು, ಅಂಗೀಕಾರ ಆಗಿರುವಂತದ್ದು ಇವತ್ತು ವಿಧಾನಸಭೆಯಲ್ಲಿ. ಮೊನ್ನೆಯಿಂದಲೂ ಕೂಡ ಈ ಬಗ್ಗೆ ದೊಡ್ಡ ಮಟ್ಟದ ಆಕ್ರೋಶ ಬಿಜೆಪಿಯಿಂದ ಇದ್ದೇ ಇತ್ತು. ಬಿಜೆಪಿ ಪ್ರಬಲವಾಗಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈಗ ಅಂದ್ರೆ ಒಂದು ಕಮ್ಯುನಿಟಿಯನ್ನ ಟಾರ್ಗೆಟ್ ಮಾಡಿ, ಒಂದು ಸಮುದಾಯವನ್ನ ಟಾರ್ಗೆಟ್ ಮಾಡಿ ಈ ಒಂದು ಬಿಲ್ ಅನ್ನ ತಂದಿರೋದಂತ. ಇದಕ್ಕೆ ಕಾಂಗ್ರೆಸ್ ಕಡೆಯಿಂದ ಸ್ಪಷ್ಟನೆ ಏನು, ಮತ್ತೆ ಬಿಜೆಪಿಯ ಹೋರಾಟದ ಹಾದಿ ಹೇಗಿರುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮುಂದೆ? ಅರುಣ್, ದ್ವೇಷ ಭಾಷಣದ ವಿಧೇಯಕ ಇವತ್ತು ವಿಧಾನಸಭೆಯಲ್ಲಿ ಅಂಗೀಕಾರ ಆಗಿದೆ. ಅಂಗೀಕಾರ ಆದಂಥ ಸಂದರ್ಭದಲ್ಲಿ ಬಿಜೆಪಿಯ ಸದಸ್ಯರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಾರೆ. ನೀವು ಸರಿಯಾದ ರೀತಿಯಲ್ಲಿ ವಿಧಾನಸಭೆಯಲ್ಲಿ ಚರ್ಚೆಗೆ ಅವಕಾಶವನ್ನು ಕೊಡದೆ ಈ ಒಂದು ವಿಧೇಯಕವನ್ನು ನೀವು ತರಾತುರಿಯಲ್ಲಿ ಪಾಸ್ ಮಾಡಿದ್ದೀರಿ ಅನ್ನುವಂಥ ಒಂದು ಆಕ್ಷೇಪಣೆಯನ್ನು ಎತ್ತಾರೆ. ವಿಧಾನಸಭೆಯ ಒಂದು ಚರ್ಚೆಯ ವೇಳೆ ಗದ್ದಲವನ್ನು ಕೂಡ ಬಿಜೆಪಿಯ ಸದಸ್ಯರು ಗದ್ದಲವನ್ನು ಕೂಡ ಎಬ್ಬಿಸ್ತಾರೆ. ನಂತರದಲ್ಲಿ ಸ್ಪೀಕರ್ ಕಲಾಪವನ್ನು ಮುಂದೂಡ್ತಾರೆ. ನಂತರದಲ್ಲಿ ಆರ್ ಅಶೋಕ್ ಸೇರಿದಂತೆ ಎಲ್ಲರನ್ನೂ ಕೂಡ ಸಂಧಾನ ಸಭೆಗೆ ಆಹ್ವಾನವನ್ನು ಮಾಡ್ತಾರೆ. ಸಂಧಾನ ಸಭೆಯು ಕೂಡ ಈಗ ವಿಫಲ ಆಗಿದೆ. ಪ್ರಮುಖವಾಗಿ ಈ ಒಂದು ವಿಧೇಯಕವನ್ನ ಬಿಜೆಪಿ ಮೊದಲಿಂದಲೂ ಕೂಡ ವಿರೋಧಿಸುತ್ತಾನೆ ಬಂದಿತ್ತು. ಕೇವಲ ಒಂದು ವರ್ಗವನ್ನ ಇಲ್ಲಿ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥ ಆರೋಪವನ್ನ ಬಿಜೆಪಿಗರು ಮಾಡ್ತಾ ಇದ್ರು. ಅದರ ಜೊತೆಗೆ ವಿಧಾನಸಭೆಯಲ್ಲಿ ಈ ಒಂದು ಬಿಲ್ಲನ್ನು ಸರಿಯಾದ ರೀತಿಯಲ್ಲಿ ಚರ್ಚೆಗೆ ಅವಕಾಶವನ್ನು ಕೊಟ್ಟಿಲ್ಲ ಅನ್ನುವಂಥ ಒಂದು ಆರೋಪವನ್ನು ಕೂಡ ಬಿಜೆಪಿಯ ಸದಸ್ಯರು ಮಾಡ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಸ್ಪೀಕರ್ ನೇತೃತ್ವದಲ್ಲಿ ನಡೆದಂಥ ಸಂಧಾನ ಸಭೆಯು ಕೂಡ ವಿಫಲ ಆಗಿದೆ. ಅದಾದ ನಂತರದಲ್ಲಿ ಆರ್ ಅಶೋಕ್ ನೇತೃತ್ವದಲ್ಲಿ ವಿರೋಧ ಪಕ್ಷದ ಸದಸ್ಯರು ಒಂದು ಸಭೆಯನ್ನು ಕೂಡ ಮಾಡ್ತಿದ್ದಾರೆ. ಮುಂದಿನ ನಿಲುವು ಏನಾಗಿರಬೇಕು, ಮುಂದಿನ ಅಂದರೆ ನಾಳೆಯೂ ಕೂಡ ಅಧಿವೇಶನ ಇರತಕ್ಕಂಥ ಕಾರಣಕ್ಕಾಗಿ ಈ ಒಂದು ವಿಧೇಯಕವನ್ನು ತರಾತುರಿಯಲ್ಲಿ ಸರ್ಕಾರ ಮಂಡನೆ ಮಾಡಿರ್ತಕ್ಕಂಥ ಕಾರಣಕ್ಕಾಗಿ ನಾವು ಒಂದು ಅಧಿವೇಶನದ ವೇಳೆ ಯಾವ ರೀತಿಯಾಗಿ ಅಲ್ಲಿ ನಿಲುವನ್ನು ತೆಗೆದುಕೊಳ್ಬೇಕು, ಯಾವ ರೀತಿಯಾಗಿ ಮುಂದಿನ ಹೋರಾಟವನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಈಗಾಗಲೇ ಬಿಜೆಪಿಯ ಸದಸ್ಯರು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಈಗ ಸಭೆಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಇದು ಒಂದು ಕಡೆ ಆದರೆ ಈಗಾಗಲೇ ಈ ಒಂದು ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಗರು ಸಾಕಷ್ಟು ಆಕ್ಷೇಪಣೆಯನ್ನು ಮಾಡ್ತಿದ್ದಾರೆ. ಸರ್ಕಾರದ ಸಚಿವರು ಕೂಡ ಈ ಒಂದು ವಿಧೇಯಕವನ್ನು ಸಮರ್ಥನೆ ಮಾಡಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಕುಂಬಳಕಾಯಿ ಕಳ್ಳರು ಅಂತಂದ್ರೆ ಯಾಕೆ ಇವರು ಹೆಗಲನ್ನ ಮುಟ್ಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಕೂಡ ಆಡಳಿತ ಪಕ್ಷದ ಸದಸ್ಯರು ಕೇಳ್ತಾ ಇರ್ತಕ್ಕಂಥದ್ದು. ಈ ಒಂದು ಬಿಲ್ಲನ್ನು ಇವರ ವಿರುದ್ಧವೇ ತಂದಿದ್ದಾರೆ ಅನ್ನುವಂಥ ಆರೋಪವನ್ನು ಯಾಕೆ ಇವರು ಮಾಡ್ಕೊಳ್ತಾ ಇದ್ದಾರೆ? ಅಂದ್ರೆ RSS ಆಗಲಿ ಅಥವಾ ಬಿಜೆಪಿ ಆಗಲಿ ಇಲ್ಲಿ ಎಲ್ಲಿಯೂ ಕೂಡ ನಾವು ಹೆಸರನ್ನ ಉಲ್ಲೇಖಿಸಿಲ್ಲ. ದ್ವೇಷ ಭಾಷಣದ ವಿರುದ್ಧವೇ ಇದೆಯೇ ಹೊರತಾಗಿ ಯಾವುದೋ ಒಂದು ವರ್ಗದ ವಿರುದ್ಧ ಈ ಒಂದು ಬಿಲ್ಲನ್ನು ತಂದಿಲ್ಲ ಅನ್ನುವಂಥ ಒಂದು ಸಮರ್ಥನೆಯನ್ನು ಕೂಡ ಆಡಳಿತ ಪಕ್ಷದ ಸದಸ್ಯರು ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಈಗಾಗಲೇ ವಿಧಾನಸಭೆಯಲ್ಲಿ ಈ ಒಂದು ಬಿಲ್ ಅಲ್ಲಿ ಅಂಗೀಕಾರ ಆಗಿದೆ. ವಿಧಾನಸಭೆಯಲ್ಲಿ ಅಂಗೀಕಾರ ಮಾಡುವಂಥ ಸಂದರ್ಭದಲ್ಲಿ ಒಂದು ಸರಿಯಾದ ರೀತಿಯ ಚರ್ಚೆಗಳಾಗಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಬಿಜೆಪಿಯ ಸದಸ್ಯರಿಗೆ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಮುಂದಿನ ಕಲಾಪದ ವೇಳೆಯೂ ಕೂಡ ಈ ಒಂದು ಬಿಲ್ಗೆ ಸಂಬಂಧಪಟ್ಟಂತೆ ಅಂದ್ರೆ ಸಭೆಯಲ್ಲಿ ಗದ್ದಲವನ್ನು ಎಬ್ಬಿಸುವಂಥ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಈ ಮುಂದಿನ ಅಧಿವೇಶನದ ಕಲಾಪದ ವೇಳೆ ಯಾವ ರೀತಿಯಾಗಿ ಗೊಂದಲ ಸೃಷ್ಟಿಯಾಗುತ್ತೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕು. ಜೊತೆಗೆ ಈಗಾಗಲೇ ಬಿಜೆಪಿಯ ಒಂದು ಸದಸ್ಯರು ಕೂಡ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡ್ತಿದ್ದಾರೆ. ಅವತ್ತು ಆ ಒಂದು ಸಭೆಯಲ್ಲಿ ಯಾವ ನಿರ್ಣಯವನ್ನು ತೆಗೆದುಕೊಳ್ತಾರೆ, ಸಭೆಯ ನಂತರದಲ್ಲಿ ಬಿಜೆಪಿ ನಿಲುವು ಏನಿರುತ್ತೆ ಅನ್ನುವಂಥದ್ದು ಕುತೂಹಲ ಇರ್ತಕ್ಕಂಥದ್ದು. ಅರುಣ್, ಥ್ಯಾಂಕ್ ಯು ಕಾರ್ತಿಕ್ ಡೀಟೇಲ್ಸ್ಗೆ.